ಭಾರತದ ಅತ್ಯಂತ ದೊಡ್ಡ ಮತ್ತು ಹಳೆಯ ವಸ್ತು ಸಂಗ್ರಹಾಲಯ ಯಾವುದು? ಸರಿಯಾದ ಉತ್ತರ ಆಯ್ಕೆ ಎ, ಇಂಡಿಯನ್ ಮ್ಯೂಸಿಯಂ, ಕೋಲ್ಕತ್ತಾದ ಭಾರತದ ಅತಿದೊಡ್ಡ ಮತ್ತು ಹಳೆಯ ವಸ್ತು ಸಂಗ್ರಹಾಲಯವಾಗಿದೆ. ಯಾವ ಅಕಾಡೆಮಿಯು ಭಾರತದ ಎಲ್ಲ 22 ಭಾಷೆಗಳಲ್ಲಿ ತನ್ನ ಸಾಹಿತ್ಯವನ್ನು ಉತ್ತೇಜಿಸುತ್ತದೆ ಮತ್ತು ಅಭಿವೃದ್ಧಿಪಡಿಸುತ್ತದೆ? ಸರಿಯಾದ ಉತ್ತರ ಆಯ್ಕೆ ಎ, ವಿಶ್ವಸಂಸ್ಥೆಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಏಜೆನ್ಸಿಗಳು ಅಂತಾರಾಷ್ಟ್ರೀಯ ವ್ಯಾಪಾರದ ಬೆಳವಣಿಗೆ ಮತ್ತು ಪಾವತಿಗಳ ಸಮತೋಲನವನ್ನು ಉತ್ತೇಜಿಸುವ ಬಗ್ಗೆ ಕಾಳಜಿ ವಹಿಸುತ್ತವೆ? ಸರಿಯಾದ ಉತ್ತರ ಸಿ, ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಅಸ್ಸಾಂನಲ್ಲಿ ಸುಗ್ಗಿಯ ನಂತರದ ಜಾನಪದ ನೃತ್ಯ ಯಾವುದು? ಸರಿಯಾದ ಉತ್ತರ ಆಯ್ಕೆ ಎ, ಪಂಜಾಬ್ನಲ್ಲಿ ಕಂಡುಬರುವ ಪ್ರಮುಖ ಖನಿಜ ಯಾವುದು? ಕಲ್ಲಿದ್ದಲು, ಚಿನ್ನ, ಉಪ್ಪು, ಕಬ್ಬಿಣ. ಇವುಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಸಿ, ಉಪ್ಪು ಪಂಜಾಬ್ನಲ್ಲಿ ಕಂಡುಬರುವ ಪ್ರಮುಖ ಖನಿಜವಾಗಿದೆ. ಯಾವ ಕಂಪನಿಯು ಜಲಾಂತರ್ಗಾಮಿ ನೌಕೆಗಳು, ಕ್ಷಿಪಣಿ ದೋಣಿಗಳು ಮತ್ತು ವಿಧ್ವಂಸಕ ನೌಕೆಗಳು ಮತ್ತು ಭಾರತದ ನೌಕಾಪಡೆ ಮತ್ತು ಕಡಲಾಚೆಯ ಸರಬರಾಜು ಹಡಗುಗಳು ಮತ್ತು ವೆಲ್ ಹೆಡ್ ಪ್ಲಾಟ್ಫಾರ್ಮ್ಗಳ ನಿರ್ಮಾಣವನ್ನು ನಿರ್ವಹಿಸುತ್ತದೆ? ಸರಿಯಾದ ಉತ್ತರ ಆಯ್ಕೆ ಎ, ಮಜಗಾಂವ್ ಡಾಕ್ ಲಿಮಿಟೆಡ್ MDL ಕಂಪನಿಯು ಜಲಾಂತರ್ಗಾಮಿ ನೌಕೆಗಳ ಬಗ್ಗೆ ಹಡಗುಗಳನ್ನು ತಯಾರಿಸುತ್ತದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯನ್ನು ಯಾವಾಗ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಆಯ್ಕೆ ಎ, ಬಾಹ್ಯಾಕಾಶದಲ್ಲಿ ಎಕ್ಸ್-ರೇ ಪ್ರಯೋಗಗಳನ್ನು ಮಾಡಲು ಮತ್ತು ಭೂಮಿಗೆ ಡೇಟಾವನ್ನು ಕಳುಹಿಸಲು ಯಾವ ಭಾರತೀಯ ಉಪಗ್ರಹವು ಮುಖ್ಯ ಕಾರ್ಯವನ್ನು ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಆರ್ಯಭಟವನ್ನು ನಿರ್ಮಿಸಿದವರು ಇಸ್ರೋ ಸಂಸ್ಥೆ. ಕೆಳಗಿನ ಯಾವ UN ಏಜೆನ್ಸಿಗಳು ಪ್ಯಾರಿಸ್ನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ?
ಆಪ್ಷನ್ ಎ ಯುನೆಸ್ಕೋ, ಆಪ್ಷನ್ ಬಿ ILO, ಆಪ್ಷನ್ ಸಿ FAO, ಆಪ್ಷನ್ ಡಿ IMO. ಸರಿಯಾದ ಉತ್ತರ ಆಯ್ಕೆ ಎ ಯುನೆಸ್ಕೋ. ತನ್ನ ಪ್ರಧಾನ ಕಚೇರಿಯನ್ನು ಪ್ಯಾರಿಸ್ನಲ್ಲಿ ಹೊಂದಿದೆ. ಇದೊಂದು ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದ್ದು ಈ ಕೆಳಗಿನವುಗಳಲ್ಲಿ ಯಾವುದು ಆಮ್ಲಜನಕದ ಬಳಕೆಯ ಕಡಿಮೆ ಚಯಾಪಚಯ ದರವನ್ನು ಹೊಂದಿದೆ? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಕುದುರೆ, ಆಪ್ಷನ್ ಡಿ ಮನುಷ್ಯ. ಸರಿಯಾದ ಉತ್ತರ ಆಯ್ಕೆ ಬಿ ಆನೆಯು ಆಮ್ಲಜನಕದ ಬಳಕೆಯ ಕಡಿಮೆ ಚಯಾಪಚಯ ದರವನ್ನು ಹೊಂದಿದೆ.